ಹೊಸಹಳ್ಳಿ ಗ್ರಾಮದಲ್ಲಿ ಜಮೀನು ವಿವಾದ. ಮಸೀದಿಯ ಮುತವಲ್ಲಿ ಹಾಗೂ ಮಗನ ಮೇಲೆ ಬಂದ ಆರೋಪಗಳು ಸುಳ್ಳು, ಗ್ರಾಮಸ್ಥರ ಸ್ಪಷ್ಟನೆ. ರೀ ಹೆಣ್ಮಕ್ಳ ಗುರಾಯಿಸಕ್ ನಾನ್ ಯಾಕೆ ಹೋಗ್ಲಿ? ಲಾಂಗು ಮಚ್ಚು ನಾನ್ ಯಾಕೆ ತಗೊಂಡೋಗ್ಲಿ? ಪೈಪ್ ಇಡ್ಕೊಂಡು ನೀರು ಹಿಡಿಯಕ್ ಬೇಡವಾ? ನಾನು ನನ್ನ ಕಾಂಪೌಂಡ್ಗೆ, ನನ್ನ ಮನೆಗೆ, ನನ್ನ ಮನೆ ಕಾಂಪೌಂಡ್ಗೆ ನಾನು ನೀರು ಹಿಡಿಯಕ್ ಬೇಡವಾ? ಇನ್ಯಾರನ್ನ ಬರ್ತಾರ ಬೇರೆ ಊರಿಂದ? ಹೇಳಿ, ಆ ಹೆಣ್ಮಗಳು ಮಾಡಿದಾರಲ್ಲ ನನ್ನ ಮೇಲೆ ಅಲಿಗೇಷನ್. ಸಂಬಂಧದಲ್ಲಿ ಅಕ್ಕ ಆಗ್ಬೇಕು, ಹೋಗು ದೊಡ್ಡವಳು, ಇನ್ನಿಬ್ರು ತಂಗಿದೀರಾಗ್ಬೇಕು. ಇನ್ ಹೇಗೆ ಹೇಳಿ ನೀವೇ ಗುರಾಯಿಸಕ್ಕಾಗತ್ತಾ? ಅಕ್ಕ ತಂಗಿದಿರ್ಗೆ ಯಾರನ್ನ ಗುರಾಯಿಸ್ತಾರ? ಅವ್ರಿಗಂತ ಸಂಬಂಧದ ಅರಿವಿಲ್ಲ, ಕಾಮನ್ ಸೆನ್ಸ್ ಅನ್ನೋದೇ ಇಲ್ಲ ಅವ್ರಿಗೆ. ಸಂಬಂಧದ ದೂರ ವಿಚಾರ. ಅಬ್ದುಲ್ ಸಲಾಂ ಮತ್ತೆ ಅವ್ರ ಮಗಳು ಮಾತಿರ್ ವಿಡಿಯೋ ಹಿಡ್ಕೊಂಡು ಬರ್ತಾರೆ. ಅವ್ರ ಮಗಳು ಓಬಳಾಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸುಹೇಲು ನನ್ನ ಸ್ನೇಹಿತ ತಾಂಡಿದ್ದಾನೆ ಅಂತ ಬರ್ತಾನೆ. ಆಮೇಲೆ ನಾನು ಪರಿಚಯದವರು ತೌಸೀಫ್ ಪಾಷಾ ಜಿಯಾರು, ಅಬ್ದುಲ್ ರಜಾಕ್ ಸನ್ನಾಫು. ನನ್ನ ತಂದೆ ಬರ್ದಿದ್ದು ಇನ್ಯಾರಿಗೆ ಬರ್ಬೇಕಿಲ್ಲಿ? ಯಾರು ಬರ್ಬೇಕು? ನನ್ನ ತಂದೆ ಬರ್ತಾರೆ, ನನ್ನ ಚಿಕ್ಕಪ್ಪ ರಕ್ತ ಸಂಬಂಧಿ ಅವರೆಲ್ಲ ಬರ್ತಾರೆ. ಇಲ್ಲ ಸಲ್ಲದ ಆರೋಪ ಮಾಡಿದ್ದಾನೆ ಆತ. ಕುರಿ ತುಂಬ್ಕೊಂಡೋಗಿದ್ದಾರೆ ಅವರು, ಅವರೇ ತುಂಬ್ಕೊಂಡು. ಸರ್ ವಿಡಿಯೋ ಕೊಡ್ತೀನಿ, ಆಟೋ ನಂಬರ್ ಕೊಡ್ತೀನಿ, ಅವ್ರು ತುಂಬ್ಕೊಂತ ಇರೋ ಫೋಟೋಗಳು ಇದೆ, ವಿಡಿಯೋ ಮಾಡಿದ್ದೀನಿ, ವಿಡಿಯೋ ಮಾಡ್ತಿದ್ದೀವಿ. ಅವ್ರು ತುಂಬ್ಕೊಂಡೋಗಿ ಇಲ್ಲ ಸಲ್ಲದ ಆರೋಪಗಳು ನನ್ನ ಮೇಲೆ ಹಾಕಿದ್ದಾರೆ. ತುಮಕೂರು ಜಿಲ್ಲೆಯ ಹೊಸಹಳ್ಳಿ ಗ್ರಾಮದಲ್ಲಿ ಜಮೀನು ವಿಚಾರಕ್ಕೆ ಸಂಬಂಧಿಸಿದಂತೆ ನಡೆದ ಗಲಾಟೆ ಪ್ರಕರಣದಲ್ಲಿ ಊರಿನ ಮುಖಂಡರು ಹಾಗೂ ಮಸೀದಿಯ ಮುತವಲ್ಲಿ ಅಬ್ದುಲ್ ರಜಾಕ್ ಮತ್ತು ಅವರ ಪುತ್ರ ತೌಸೀಫ್ ಪಾಷಾ ಅವರ ಮೇಲೆ ಪಕ್ಕದ ಜಮೀನುದಾರರು ಮಾಡಿರುವ ಆರೋಪಗಳು ಸಂಪೂರ್ಣ ಸುಳ್ಳು ಎಂದು ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಗ್ರಾಮಸ್ಥರು ಸ್ಪಷ್ಟನೆ ನೀಡಿದ್ದಾರೆ. ಗ್ರಾಮ ಪಂಚಾಯಿತಿ ಸದಸ್ಯ ಆನಂದ್ ಮಾತನಾಡಿ, ಸರ್ವೆ ವರದಿ ಪ್ರಕಾರ ವಿವಾದಿತ ಜಮೀನು ತೌಸೀಫ್ ಪಾಷಾ ಅವರ ಹೆಸರಿನಲ್ಲಿದ್ದು, ಪಕ್ಕದ ಜಮೀನಿನವರು ಸುಮಾರು 2 ಗುಂಟೆ ಜಾಗವನ್ನು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ದಾರೆ ಎಂದು ತಿಳಿಸಿದರು. ಈ ಸಂಬಂಧ ಮಾತನಾಡಿದ ಜಮೀನು ಮಾಲೀಕ ತೌಸೀಫ್ ಪಾಷಾ, ತಮ್ಮ ಜಮೀನಿನಲ್ಲಿರುವ 2 ಗುಂಟೆ ಜಾಗದ ಒತ್ತುವರಿಯನ್ನು ಪ್ರಶ್ನಿಸಿದ ಕಾರಣಕ್ಕೆ ನಮ್ಮ ಮೇಲೆ ಇಲ್ಲದ ಸಲ್ಲದ ಸುಳ್ಳು ಆರೋಪಗಳನ್ನು ಮಾಡಲಾಗಿದೆ ಎಂದು ಹೇಳಿದರು. ಅಲ್ಲದೆ ತಮ್ಮ ತಂದೆ ಅಬ್ದುಲ್ ರಜಾಕ್ ಅವರನ್ನು ಲ್ಯಾಂಡ್ ಮಾಫಿಯಾ ಭೂ ಕಳ್ಳರು ಎಂದು ಸುಳ್ಳಾಗಿ ಆರೋಪಿಸಿರುವುದು ಖಂಡನೀಯ ಎಂದು ಅವರು ಹೇಳಿದರು. ನಮ್ಮ ತಂದೆ ಯಾರಿಗೂ ಯಾವುದೇ ತೊಂದರೆ ನೀಡಿಲ್ಲ. ಈ ಸಂಬಂಧವಾಗಿ ನಾವು ಕೋರಾ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದೇವೆ. ಕಾನೂನು ರೀತಿಯಲ್ಲಿ ನಮ್ಮ ಜಾಗವನ್ನು ನಮಗೆ ವಾಪಸ್ ಕೊಡಬೇಕೆಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿದ್ದೇವೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯ ಸದಸ್ಯ ಆನಂದ್, ಗ್ರಾಮದ ಮುಖಂಡರಾದ ಧರಣೇಂದ್ರ ಕುಮಾರ್, ದೊಡ್ಡರಂಗಯ್ಯ, ಮೊಹಮ್ಮದ್ ಅಸ್ಲಂ, ಅಬ್ದುಲ್ ಅಲೀಂ ಸೇರಿದಂತೆ ಅನೇಕ ಸ್ಥಳೀಯ ಗ್ರಾಮಸ್ಥರು ಹಾಜರಿದ್ದರು. ನನ್ನ ಹೆಸರು ಆನಂದ್ ಅಂತ ಹೇಳಿ, ಇಲ್ಲಿ ಗೆರಳಿಯ ಪಕ್ಕದ ಗ್ರಾಮದವ್ ನಾನು. ಜೊತೆಗೆ ನಾನು ಈಗ ಹಾಲಿ ಗ್ರಾಮ ಪಂಚಾಯತಿ ಮೆಂಬರ್. ಏನಂದ್ರೆ ನಮ್ಮ ಮುತೋಲಿ ಸಾಹೇಬ್ರ ಬಗ್ಗೆ, ಮತ್ತೆ ನನ್ನ ಸ್ನೇಹಿತ ಆದಂತ ಅಧ್ಯಕ್ಷ ಸುಹೇಲ್ ಬಗ್ಗೆ, ಮತ್ತೆ ಮಾಜಿ ಅಧ್ಯಕ್ಷ ಆದಂತ ಅಲಿಮಣ್ಣ ಮತ್ತೆ ಅಸ್ಲಮಣ್ಣ ಅವ್ರ ಬಗ್ಗೆ ಯಾರೋ ಈಗ ಇದೇ ಪಕ್ಕದ ಗೆರಳಿ ಗ್ರಾಮದಂತ ಒಂದು ಅಬ್ದುಲ್ ಸಲಾಂ ಅಂತಕ್ಕಂಥವ್ರು ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿರ್ತಕ್ಕಂಥ ಒಂದು ವಿಡಿಯೋ ನೋಡಿ ನಾನು ಈ ಜಾಗಕ್ಕೆ ಬಂದೆ ಸರ್. ಬಂದು ನೋಡಿದಂತ ಸಂದರ್ಭದಲ್ಲಿ ಇಲ್ಲಿ ಏನಾಗಿದೆ ಅಂತ ಅಂದ್ರೆ, ಈಗ ನಾವು ನಿಂತಿರ್ತಕ್ಕಂಥ ಜಾಗ ಬಂದು ಇದೇ ಗೆರಳಿ ಗ್ರಾಮದ ಮುತೋಲಿ ಸಾಹೇಬ್ ಆಗ್ತಕ್ಕಂಥ ಅಬ್ದುಲ್ ರಜಾಕ್ ಅವ್ರಿಗೆ ಸೇರ್ತಕ್ಕಂಥ ಜಾಗ. ಇದು 37 ಕುಂಟೆ ಜಾಗ. ಇದ್ರ ಪಕ್ಕದಾಗೆ ಇರ್ತಕ್ಕಂಥ ಅಬ್ದುಲ್ ಸಲಾಂ ಅಂತಕ್ಕಂಥವ್ರದ್ದು 25 ಕುಂಟೆ ಜಾಗ. ಅವ್ರು ಏನ್ ಮಾಡಿದ್ದಾರೆ, ಆ 2 ಕುಂಟೆನ ಇವ್ರದೇನೆ ಜಮೀನನ್ನ ಒತ್ತುವರಿ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತ ಸರ್ವೇಯರು ಇವ್ರಿಗೆ ದಾಖಲಾತಿನ ಕೊಟ್ಟಿದ್ದಾರೆ. ಬಂದು 2 ಕುಂಟೆ ಒತ್ತುವರಿ ಮಾಡಿರೋದಕ್ಕೆ ಗವರ್ಮೆಂಟ್ ಸರ್ವೇಯರ್ ಬಂದು ಅದನ್ನ ಅಳತೆ ಮಾಡಿ ಸ್ಕೆಚ್ ಮಾಡಿಬಿಟ್ಟು ಅವ್ರಿಗೆ ಮಾರ್ಕ್ ಮಾಡಿ ಕೊಟ್ಟಿದ್ದಾರೆ. ಅದನ್ನು ಬಿಟ್ಕೊಡಿ ಅಂತ ಇವ್ರು ಕೇಳಿದಂತ ಸಂದರ್ಭದಲ್ಲಿ ಅದು ಬಿಟ್ಕೊಡೋದೇನೆ ಇವ್ರ ಮೇಲೆ ಅಥವಾ ಒಂದು ಕೂತು ಒಂದು ಒಳ್ಳೆ ರೀತಿನಲ್ಲಿ ಬಗೆಹರಿಸ್ಕೊಬೋದಾಯ್ತು, ಅಥವಾ ಕಾನೂನಲ್ಲಿ ಬಗೆಹರಿಸ್ಕೊಬೋದಾಯ್ತು. ಹೌದೌದು. ಅದ ಇವ್ರಿಗೆ ಏನಾಗಿದೆ ಅಂದ್ರೆ, ಮತ್ತೆ ಪಶ್ಚಿಮ ಭಾಗದಲ್ಲಿ ಇರ್ತಕ್ಕಂಥ ಸರ್ವೆ ನಂಬರ್ 83/1 ಏನವರು 3-4 ಕುಂಟೆ ಒತ್ತುವರಿಯಾಗಿದೆ. ಅದನ್ನ ಅವರು ಕೂತು ಮಾತಿನ ಪ್ರಕಾರ ರೈಟ್ ಸೈಡ್ ಅಲ್ಲಿ ನಮ್ ರೈಟ್ ಸೈಡ್ ಇರತಕ್ಕಂಥದ್ದು ಬಿಟ್ಕೊಂಡು ಕೊಟ್ಟಿದ್ದಾರೆ ಅವರು. ಅದೇ ರೀತಿ ಅವರು ಕೇಳಿದಾಗ ಅವ್ರು ಬಿಟ್ಕೊಡ್ಬೇಕಾಗಿತ್ತು. ಯಾಕೆಂದ್ರೆ ಅದು ಕಾನೂನಾತ್ಮಕ ಬಿಟ್ಕೊಡ್ಲೇಬೇಕು, ನ್ಯಾಯ ಮತ್ತೆ ಧರ್ಮ. ಅದ್ ಬಿಟ್ಕೊಡ್ದೇನೆ ಅವ್ರ ಮೇಲೆ ಮತ್ತೆ ಅವರ ಸ್ನೇಹಿತರಾದಂತ ಇವ್ರೇನ್ ಹೇಳಿದೆ, ನಮ್ಮ ಸುಹೇಲ್ ಅವರು ಇರ್ಬೋದು ಅಧ್ಯಕ್ಷರು ಮತ್ತೆ ಮಾಜಿ ಅಧ್ಯಕ್ಷರು, ಇವ್ರ ಮೇಲೆಲ್ಲ
ಇಲ್ಲ ಸಲ್ಲದ ಆರೋಪಗಳನ್ನೆಲ್ಲ ಮಾಡಿದ್ದಾರೆ. ನಾನು ಸುಮಾರು ವರ್ಷಗಳಿಂದ ನಾನು ಈ ಗೆರಳ್ಳಿಗೆ ತುಂಬಾ ಆತ್ಮೀಯ ಒಡನಾಟ ಇಟ್ಕೊಂಡಿದ್ದೀನಿ. ನಾನು ನೋಡ್ತಲೇ ಬಂದಿದ್ದೀನಿ. ಅಬ್ದುಲ್ ರಜಾಕ್ ಸಾಹೇಬರು ತುಂಬಾ ದೊಡ್ಡ ಮೇರು ವ್ಯಕ್ತಿತ್ವ ಇರ್ತಕ್ಕಂಥ ವ್ಯಕ್ತಿ. ಅವ್ರು ಒಂದು ಮಾತನ್ನ ಹೇಳ್ಬಿಟ್ರೆ ಇಡೀ ಊರೇನೇನೆ ಅವ್ರ ಮಾತನ್ನ ಕೇಳುತ್ತೆ. ಒಂದು ದಿನ ಅವರು ಮಸೀದಿನಲ್ಲಿ ಕೂತ್ಕೊಂಡು ಅವ್ರ ಯಾವ್ದೋ ಒಂದು ನ್ಯಾಯ ತೀರ್ಮಾನ ಮಾಡ್ಬಿಟ್ರೆ ಅದಕ್ಕೆ ಎಲ್ಲಾರು ಬದ್ಧವಾಗಿ ಅದಕ್ಕೆ ಯಾರೂನು ಪ್ರತ್ಯುತ್ತರ ಮಾತಾಡೋದಿಲ್ಲ. ಅಂತ ವ್ಯಕ್ತಿತ್ವ ಇರ್ತಕ್ಕಂಥ ವ್ಯಕ್ತಿ ಅವರು. ಹಾಗಾಗಿ ಮತ್ತೆ ಯಾವ್ದೇ ತರದ ನಾನ್ ಕಂಡಂಗ ಅವ್ರು ಯಾವ್ದೇ ರಿಯಲ್ ಎಸ್ಟೇಟ್ ಮಾಡ್ತಕ್ಕಂಥದ್ದು ಆ ತರದ್ದೆಲ್ಲ ಅವರು ಮಾಡೋದಿಲ್ಲ. ಸೊ ಇವರು ಈಗ ಏನಿದ್ದಾರೆ ಸಲಾಂ ಅಂತಕ್ಕಂಥವ್ರು, ಇಲ್ಲ ಸಲವ ಅವ್ರು ಏನೋ ನೀವು ರಿಯಲ್ ಎಸ್ಟೇಟ್ ಮಾಡ್ತಾರೆ, ಅವ್ರ ಜಮೀನನ್ನ ಅವರು ಅದ್ಬಸ್ ಮಾಡ್ಕೊಳಕ್ ಬಂದ್ರೆ ಈ ತರದೆಲ್ಲ ಆರೋಪ ಮಾಡಿ ನಮ್ಮಲ್ಲಿ ಇರ್ತಕ್ಕಂಥ ಮೇಕೆ ಕುರಿನೆಲ್ಲ ಅದೆಲ್ಲ ಸುಳ್ಳು ಸರ್. ನಾನ್ ಕಂಡಂಗೆ ಆ ಗ್ರಾಮದಲ್ಲಿ ನೀವು ಎಲ್ಲಾರನ್ನೂ ಕೇಳಿ, ಅವ್ರ ಬಗ್ಗೆ ಜನನೇ ಆನ್ಸರ್ ಕೊಡ್ತಾರೆ. ಅಕ್ಕಪಕ್ಕದ ಗ್ರಾಮದವ್ರು ಕೇಳಿ ಆನ್ಸರ್ ಕೊಡ್ತಾರೆ. ಅವ್ರ ಎಂತ ವ್ಯಕ್ತಿತ್ವ ಅಂತಕ್ಕಂಥದ್ದು. ಮತ್ತೆ ಸಾಕಷ್ಟು ದೇವ್ರು ನಾನ್ ಕಂಡಂಗ ಅವ್ರಿಗೆ ಸಾಕಷ್ಟು ಕೊಟ್ಟಿದ್ದಾನೆ ದೇವ್ರು. ಇವರ ಮೇಕೆ ಕುರಿಯನ್ನ ಕಳ್ತನ ಮಾಡ್ತಕ್ಕಂಥ ಒಂದು ಕೀಳ್ಮಟ್ಟದ ವ್ಯಕ್ತಿತ್ವ ಅವ್ರದಲ್ಲ ಸರ್. ಅಲ್ಲಿ ಯಾವ್ದು ರೆಸ್ಟೋರೆಂಟೇ ಇಲ್ಲ, ಅದನ್ನ ಅವ್ರು ಅದನ್ನೆಲ್ಲ ಕೆಡವಾಕಿದ್ದಾರೆ ಅನ್ನೋದಕ್ಕೆ ಅವ್ರ ರೆಸ್ಟೋರೆಂಟೇ ಇಲ್ಲ ಅಂತಕ್ಕಂಥದ್ದು ಇನ್ ಯಾವ ರೆಸ್ಟೋರೆಂಟ್ ನ ಕೆಡಬೇಕಾಗುತ್ತೆ ಸರ್? ಇದೆಲ್ಲ ಸುಳ್ಳು ಆರೋಪಗಳನ್ನ ಅವ್ರ ಮೇಲೆ ಆರೋಪಗಳನ್ನ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇಂಥದ್ನೆಲ್ಲ ಅವ್ರು ಒತ್ತುವರಿ ಮಾಡಿದ್ದಾರೆ ಅಂತ ಅವ್ರು ಆರೋಪ ಮಾಡಿದ್ದಾರೆ. ಇಲ್ಲ ನಾನು ಸರ್ ಈಗ ಅದನ್ನ ಪರಿಶೀಲನೆ ಮಾಡ್ಕೊಬಹುದು. ಈಗ ಗೌರ್ಮೆಂಟ್ ಸರ್ವೇಯರು ಸ್ಕೆಚ್ ಕೊಟ್ಟಿದ್ದಾರೆ. ಪಕ್ಕದ ಸರ್ವೆ ನಂಬರ್ನವ್ರು ಬಂದ್ಬಿಟ್ಟು ಪಶ್ಚಿಮದಲ್ಲಿ ಇರ್ತಕ್ಕಂಥವ್ರು ಕೊಟ್ಟಿದ್ದಾರೆ. ಅದು 3-4 ಕಾಲ್ ಕುಂಟೆ ಅಂತ ಅವರು ಒತ್ತುವರಿನ ಬಿಟ್ಕೊಟ್ಟಿದ್ದಾರೆ. ಅದೇ ರೀತಿ ಈ ಜಮೀನನ್ನ ಉತ್ತರಕ್ಕೆ ಇರ್ತಕ್ಕಂಥವ್ರು ಅವ್ರು ಬಿಟ್ಕೊಡ್ಬೇಕಾಗಿತ್ತು. ಅವರು 29ನೇ ಸರ್ವೆ ನಂಬರ್ ಸಲಾಂ ಅವರು ಎರಡು ಗುಂಟೆನ ಬಿಟ್ಕೊಡ್ಬೇಕಾಗಿತ್ತು. ಬಿಟ್ಕೊಡ್ದೇನೇನೆ ಕೇಳಿದ್ರೆ ಇವ್ರ ಮೇಲೆ ಈ ರೀತಿ ಎಲ್ಲ ಆರೋಪಗಳನ್ನ ಮಾಡ್ಕೊಂಡು ಇವ್ರ ಮೇಲೆ ಸುಮ್ಮನೆ ಕೋರ್ಟ್ಗೆ ಹೋಗೋದು. ಅದು ಕೋರ್ಟ್ಗೆ ಹೋಗಿದೀವಿ ಅಂತ ಅವ್ರೊಂದು ನಾನು ನೋಡಿದೆ, ಅದು ಕಂಟೆಂಟ್ ಇಲ್ಲಿ ಬಂದು ನೋಡಿದ ಡಾಕ್ಯುಮೆಂಟ್ಸ್ ನೋಡಿದ್ರೆ ಅವ್ರದ್ದು 25 ಗುಂಟೆಗೆ ಮಾತ್ರ ಅವ್ರಿಗೆ ಅವರು ಸ್ಟೇ ಕೊಟ್ಟಿರೋದು. ಇವ್ರ ಜಮೀನಿಗೆಲ್ಲ ನಾನು ಸ್ಟೇ ಕೊಟ್ಟಿಲ್ಲ. ಅಥವಾ ಒತ್ತುವರಿ ಮಾಡಿ ಅಂತ ಕೋರ್ಟ್ ಒತ್ತುವರಿ ಮಾಡಿರೋದನ್ನ ನೀವು ಇದನ್ನ ಮಾಡ್ಕೊಳ್ಳಿ, ನೀವೇ ಅನುಭವಿಸ್ಕೊಳ್ಳಿ ಅಂತ ಏನು ಕೋರ್ಟ್ ಅವ್ರಿಗೆ ಸ್ಟೇ ಕೊಟ್ಟಿಲ್ಲ. ಸೊ ಹಾಗಾಗಿ ನಾವ್ ಹೇಳೋದೇನಂತ ಅಂದ್ರೆ, ನಾನು ಹೇಳೋದು ಅವ್ರ ಜಮೀನು ವ್ಯಾಜ್ಯ ಇದ್ರೆ ಕೂತ್ಕೊಂಡು ಅಣ್ಣ ತಮ್ಮದಿರ ಹತ್ರ ಬಗೆಹರಿಸ್ಕೋಬಹುದು, ಅಥವಾ ಕಾನೂನಾತ್ಮಕವಾಗಿ ಬಗೆಹರಿಸ್ಕೊಂಡ್ಲಿ. ಅದು ಬಿಟ್ಬಿಟ್ಟು ಸುಮ್ಮನೆ ಇಲ್ಲ ಸಲ್ಲದ ಆರೋಪಗಳನ್ನ ನಮ್ಮ ಮುತಲಿ ಸಾಹೇಬ್ರ ಬಗ್ಗೆ ಆಗ್ಬೋದು, ಅಥವಾ ನಮ್ಮ ಸ್ನೇಹಿತ ಅಧ್ಯಕ್ಷರ ಬಗ್ಗೆ ಆಗಿರ್ಬೋದು, ಅಲಿಮಣ್ಣವ್ರ ಬಗ್ಗೆ ಮತ್ತೆ ಅಸ್ಲಾಮಣ್ಣವ್ರ ಬಗ್ಗೆ, ಅವರೆಲ್ಲ ನಮ್ಮ ಗ್ರಾಮ ಪಂಚಾಯತಿಗೆ ಇವರು 3 ಜನನು ಅಧ್ಯಕ್ಷ ಆಗಿದ್ದಂಥವ್ರು. ಸುಳ್ಳು ಸರ್. ನಾವು ತೌಸಿಫ್ ಅವರು ಸುಮಾರು ದಿನದ ಸ್ನೇಹಿತರು, ನಾವೆಲ್ಲ ವರ್ಷಗಳ ಸ್ನೇಹಿತರು. ಅಂತದೆಲ್ಲ ಯಾರು ರೌಡಿಸಂ ಸರ್ ಇಡೀ ಗೇರಳ್ಳಿನಲ್ಲಿ ಯಾರು ರೌಡಿಸಂ ಅಂತ ಇವತ್ತವರೆಗೂ ನಾವು ನೋಡಿಲ್ಲ. ತುಂಬಾ ಒಳ್ಳೆ ವ್ಯಕ್ತಿತ್ವ. ಈಗ ನಾವು ನೋಡಿ ಗೇರಳ್ಳಿ ಬಿಟ್ರೆ ಸುತ್ತಮುತ್ತ ಇರ್ತಕ್ಕಂಥ ಇದೆಲ್ಲದನ್ನು ನಮ್ಮ ಹಿಂದೂಗಳ ಇರ್ತಕ್ಕಂಥ ಗ್ರಾಮಗಳೇನೇನೆ. ನಾವು ಬೆಳಿಗ್ಗೆ ಎದ್ರೆ ಅವರು ನಮ್ಮ ಗ್ರಾಮಗಳಿಗೆ ಸುಮಾರು ಹಣ್ಣು ತರಕಾರಿಗಳನ್ನೆಲ್ಲ ತಂದು, ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ತಂದು ಮಾರ್ತಾರೆ. ನಾವು ಏನೋ ಇದ್ರೆ ತಗೊಂಬಂದು ಇವ್ರಿಗೆ ಕೊಡ್ತೀವಿ ಅಂತ ಎಲ್ಲರೂ ಅಣ್ತಂದಿರ್ ತರ ಇದ್ದೀವಿ. ಅಂತದ್ರಲ್ಲಿ ಈಗ ನಮ್ಮ ಪಂಚಾಯತಿನಲ್ಲಿ 3 ಜನ ಅಧ್ಯಕ್ಷರು ಇವ್ರನ್ನೇ ಮಾಡಿದೀವಿ. ಅಂತದ್ರಲ್ಲಿ ನಾವು ನೋಡಿರೋ ಪ್ರಕಾರ ಯಾವ್ದೇ ತರ ಇವರು ರೌಡಿಸಂ ಮಾಡ್ತಕ್ಕಂಥವ್ರು ಅಲ್ಲ. ಸುಮ್ನೆ ಮಾಡ್ವಿ ಸರ್, ಇರೋದನ್ನ ಬಗೆಹರಿಸ್ಕೋಬೇಕು. ಇಲ್ಲ ಸಲ್ಲದ ಆರೋಪಗಳನ್ನ ಈ ರೀತಿ ಮಾಡ್ತಕ್ಕಂಥ ತಪ್ಪು. ಯಾಕೆ ಅಂತ ಅಂದ್ರೆ ಇದೆಲ್ಲ ಕಾನೂನಾತ್ಮಕವೂ ಇರೋದ ಸರ್. ನಾಳೆ ದಿವಸ ಏನ್ ಹೇಳಿದ್ರೆ ಏನ್ ಮಾಡ್ತಾರೆ ಇವರು? ದಾಖಲಾತಿ ಇರ್ಬೇಕಲ್ಲ ಇವ್ರ ಹತ್ರ. ಶೆಡ್ ಕೆಡವಿರೋದಕ್ಕೆ ಆಗ್ಲಿ, ಇನ್ನೊಂದಕ್ಕಾಗ್ಲಿ, ಅಂದಿರೋದಕ್ಕಾಗ್ಲಿ. ಏನೋ ಸ್ನೇಹಿತರು ಅಂತ ಹೇಳಿ ಬಂದು ಇಲ್ಲಿ ಕೂತ್ಕೊಂಡು ಮಾತಾಡಿದ್ರೆ, ಅವರೆಲ್ಲ ಒಂದು ಏನು ಮಸೀದಿನಲ್ಲಿ ಅವರೆಲ್ಲ ಮೆಂಬರ್ಸ್. ಅದನ್ನ ಅವ್ರು ಬರ್ತಾರೆ, ಕೂತ್ಕೊಂತಾರೆ, ಅವ್ರೇ ವಿಚಾರ ಮಾತಾಡ್ತಾರೆ. ಹಾಗಾಗಿ ಇದಕ್ಕೆ ಆರೋಪ ಮಾಡಿದ್ದಾರೆ. ದಯಮಾಡಿ ನಾನು ಇದನ್ನ ಖಂಡಿಸುವ, ಇದನ್ನ ತೀವ್ರವಾಗಿ ನಾನು ವ್ಯಕ್ತಪಡಿಸ್ತೀನಿ. ಇದಕ್ಕೆ ನಮ್ಮ ಮುತಲಿ ಸಾಹೇಬ್ರು ಒಳ್ಳೆ ವ್ಯಕ್ತಿ ಆದ್ರಿಂದ ಅವ್ರ ಬಗ್ಗೆ ಮಾಡಿರ್ತಕ್ಕಂಥ ಆರೋಪ ಎಲ್ಲದೂ ಸುಳ್ಳು ಅಂತ ನಾನು ಹೇಳ್ತೀನಿ ಸರ್. ಸರ್, ನನ್ನ ಹೆಸರು ದಾನೇಂದ್ರ ಕುಮಾರ್ ಅಂತ ಹೇಳಿ, ಇಲ್ಲೇ ಓಬಳಾಪುರ ನಮ್ಮ ನೈಟಿವು. ಇಲ್ಲಿ ಗೇರಳ್ಳಿ ಬಂದು ನಾನು 2000 ಮೆಂಬರ್ ಆಗಿದ್ದೀನಿ. ಇದೇ ಗೇರಳ್ಳಿಯಲ್ಲೇ ನಿಂತ್ಕೊಂಡು ನಾನು ಮೆಂಬರ್ ಆಗಿದ್ದೆ. ಗೇರಳ್ಳಿಯರೇ ಆರಿಸ್ಕೊಂಡಿದ್ರು. ಆರಿಸಿ ನನ್ನನ್ನು ಎಲೆಕ್ಟ್ ಮಾಡ್ಕೊಂಡು ನಮಗೂ ಒಂದು ಸ್ಥಾನಮಾನ ಕೊಟ್ಟು ಇಲ್ಲಿ ಓಡಾಡ್ಕೊಂಡು ಇಲ್ಲೇ ಏನೋ ಕೆಲಸ ಕಾರ್ಯ ಅದು ಇದು ಮಾಡ್ಕೊಂಡಿದ್ದೆ ಸರ್. ನಿನ್ನೆ ದಿವಸವೇ ನಾನು ಬರ್ಬೇಕಾದ್ರೆ ಇದಕ್ಕಿಂತ ಮುಂಚೆ ಇಲ್ಲಿ ಸ್ವಲ್ಪ ಡಿಸ್ಕಷನ್ ನಡೆದಿತ್ತು ಸರ್. ಅಬ್ದುಲ್ ಸಲಾಂ ಅವ್ರಿಗೂ ರಜಾಕ್ ಅಣ್ಣವ್ರಿಗೂ ಅವ್ರಿಗೂ ವೈಮನಸ್ಸು ಏನು ಇರಲಿಲ್ಲ. ಅವರು ಅಬ್ದುಲ್ ರಜಾಕ್ ಅವ್ರು ಏನು ಹೇಳಿರು ಅಂದ್ರೆ, ನಮ್ಗೆ ವೈಮನಸ್ಸು ಬೇಡ, ಬೇಕಾದ್ರೆ ಅವ್ರಿಗೆ ಎರಡೆರಡು ನಮ್ದೇ ಹೋಗ್ಲಿ, ನಾವು ಇದನ್ನ ಮಾಡ್ಕೊಂತೀವಿ ಅಂತ ಅಳತೆ ಮಾಡಿಸಿದ್ದಾರೆ. ಎಲ್ಲ ರೆಕಾರ್ಡ್ ಇದೆ. ರೆಕಾರ್ಡ್ ಪ್ರಕಾರನೇ ಬಂದು ಅಳತೆ ಮಾಡ್ಕೊಂಡಿದ್ದಾರೆ. ಅಳತೆ ಮಾಡಿಸಿ ಬಂದು ಅಳತೆದಲ್ಲೂ ಎಲ್ಲ ಆಗಿದೆ. ಎಲ್ಲ ಊರಿನ ಜನ ಎಲ್ಲ ಕೂತ್ಕೊಂಡು ಒಂದ್ಸಾರಿ ನ್ಯಾಯನೂ ಮಾಡವ್ರೆ. ಅದಕ್ಕೆಲ್ಲ ಅವ್ರ ಒಪಿನಿಯನ್ ಒಪ್ಕೊಂಡಿದ್ದಾರೆ. ಅವ್ರನ್ನು ಕೂಡ ಅವರು ಒಪ್ಕೊಂಡು ಆಯ್ತು ನಾವೇನೋ ಬಿಟ್ಕೊಡ್ತೀವಿ ಅನ್ನೋದಕ್ಕೆ ಅವರೆಲ್ಲ ಇದನ್ನ ಮಾಡಿದ್ಮೇಲೆ ಇಲ್ಲೆಲ್ಲ ಕೆಲಸ ಕಾರ್ಯ ಎಲ್ಲ ಸ್ಟಾರ್ಟ್ ಆಗಿದೆ ಸರ್. ಅದ್ರ ಮಧ್ಯೆನ ನಾನು ಬಂದು ಅವ್ರಿಗೆ ಹೇಳಿದೆ, ಏನೋ ಒಂದು ಅಮಿಕಾಬಾಲಾಗ ಹೋಗಿ ಅಬ್ದುಲ್ ರಜಾಕ್ ಅವ್ರಿಗೂ ಹೇಳಿದೆ, ಸಲಾಂ ಅವ್ರಿಗೆ ಹೇಳಿದೆ, ರೆಕಾರ್ಡ್ ಅವ್ರ ಪರವಾಗಿದೆ, ನಿಮ್ದು ಅಬ್ದುಲ್ ರಜಾಕ್ ಅವ್ರ ಮಗ ತೌಸಿಫ್ ಅವ್ರ ಪರವಾಗಿದೆ ರೆಕಾರ್ಡು ಎಲ್ಲ. ಆಲ್ರೆಡಿ ರೆಕಾರ್ಡ್ ಕರೆಕ್ಟ್ ಆಗಿರೋದ್ರಿಂದ ಅವ್ರದ್ದೇನು ಸಮಸ್ಯೆ ಇಲ್ಲ, ಕೂತ್ಕೊಳ್ಳಿ, ಜಮೀನ್ ಎಲ್ಲೂ ಹೋಗಿಲ್ಲ. ಇದೆಲ್ಲ
ನಿಮ್ ತಾತರ ಕಾಲದಿಂದಲೂ ಬಂದಿರೋ ಜಮೀನು, ನಿಮ್ ತಾತರೇ ಮಾರಿರೋದು, ಅವ್ರು ಪರ್ಚೇಸ್ ಮಾಡಿದ್ದಾರೆ. ನಿಮ್ ಜಮೀನ್ ನಿಮ್ ಕಡೆ ಇದೆ, ಅದನ್ನೇನು ಒತ್ತುವರಿ ಏನು ಯಾರು ಒತ್ತುವರಿ ಆಗಿದ್ರೆ ಅದನ್ನ ಬಿಡಿಸ್ಕೊಳ್ಳಿ, ಕೂತ್ಕೊಳ್ಳಿ, ಮಾತಾಡಿ ಅಂತ ಹೇಳಿ ಎಲ್ಲ ಹೇಳಿದ್ರು ಕೂಡ ಅವ್ರು ಕೇಳೋ ಸ್ಥಿತಿಲಿಲ್ಲ. ಅವ್ರ ಇಂಟೆನ್ಷನ್ ಒಂದೇ ಏನು ಅಂತ ಅಂದ್ರೆ, ನಾವ್ ಯಾಕೆ ಅವ್ರ ಹತ್ರ ಕೇಳ್ಬೇಕು, ಕೋರ್ಟೇ ನಮ್ಗಿದು, ಆಯ್ತು ಕೋರ್ಟ್ಗೆ ಹೋಗ್ಲಿ, ಅವ್ರು ಏನೋ ಮಾಡ್ಕೊಳ್ಳಿ. ಬಟ್ ಈ ಜಮೀನ್ ವಿಚಾರದಲ್ಲಿ ಅವ್ರು ಮಾಡ್ತಾ ಇರೋದು ತಪ್ಪು ಅಂತ ಹೇಳಿ ಅಬ್ದುಲ್ ಸಲಾಂ ಅವರು. ಸರ್, ಈಗ ಅಬ್ದುಲ್ ರಜಾಕ್ ಇದಾರಲ್ಲ, ಒಬ್ರು ಮುತೊಲ್ಲಿ ಅಂತ ನಾವೆಲ್ಲ ಊರವರು 500 ಮನೆ ಇದಾವೆ ನಮ್ಮೂರಲ್ಲಿ, ಎಲ್ಲ ಸೇರಿ ಮುತೊಲ್ಲಿ ಅವ್ರು ಇರ್ಲಿ ಅಂತ ಸೆಲೆಕ್ಷನ್ ಮಾಡಿ ನಮ್ಮ ಮಸೀದಿಗೆ ಮುತೊಲ್ಲಿ ಅಂತ ಇಟ್ಕೊಂಡಿದ್ದೀವಿ. ಈ ತರ ಯಾವ್ದನ ಜಮೀನಿಂದೋ ಇನ್ನೊಂದೋ ಜಗಳ ಪಗಳ ಆದ್ರೆ ಮಸೀದಿ ಒಳಗೆ ಕೂತ್ಕೊಂಡು ಅವ್ರು ಏನಿದ್ರು ಬಗಾರಿಸ್ತಾರೆ, ಸ್ಟೇಷನ್ಗೂ ಕೂಡ ಹೋಗಕ್ ಕೊಡಲ್ಲ. ಈ ತರ ಎಲ್ಲ ಇದ್ ಮಾಡ್ಕೊಂಡ್ ಬರ್ತಾರೆ. ಇವರು ಇದು 2 ಕುಂಟೆ 3 ಕುಂಟೆ ಅಂದು ಇದು ಅಂತ ಆ ತರ ಇದ್ ಮಾಡಲ್ಲ ಅವರು. ಅದಕ್ಕೆಲ್ಲ ಅಂತವೆಲ್ಲ ನ್ಯಾಯ ಅವರೇ ಕೊಡಿಸ್ತಾರೆ ಜನಗಳಿಗೆ, ಬಡವ್ರಿಗೆ ಬಗ್ರೂರ್ಗೆ. ಇವರು ಅಬ್ದುಲ್ ಸಲಾಂ ಅವ್ರ ಮಗ ಇದಾನಲ್ಲ ಸಯೀದ್ ಅಂತ, ಇವರು ಆ ತರ ತೊಂದರೆ ಕೊಡ್ತಾವ್ರೆ ಅವ್ರಿಗೆ. ಅವ್ರ ಮಗ ಏನ್ ಮಾಡ್ಯಾವ್ನೆ, ನಮ್ ತಾತನ ಆಸ್ತಿ ಅಂತ ಈಗ ಖರೀದಿ ಮಾಡ್ಕೊಂಡು ಹೊಸದಾಗಿ ಇದ್ ಮಾಡ್ಕೊಂಡವ್ನೆ ತೌಸಿಫ್ ಪಾಷಾ. ಇವರು ಅವರಿಗೆ ತೊಂದರೆ ಕೊಡ್ತಾವ್ರೆ. ಇಷ್ಟೇ ಸರ್. ತೊಂದರೆ ಕೊಡ್ತಿರೋ ಉದ್ದೇಶ ಏನಾದ್ರು ಗೊತ್ತಾ ನಿಮ್ಗೆ? ಉದ್ದೇಶ ಅದೇ, ಅದು ಒತ್ತೋರಿ ಆಗೈತೆ, ಸ್ವಲ್ಪ 2 ಕುಂಟೆ ಒತ್ತೋರಿ ಆಗೈತೆ. ಆ ಇದರಿಂದ ಇವರು ಅವರು ಸ್ವಲ್ಪ ಇದ್ ಮಾಡ್ಕೊಂತಾರೆ, ಬೇರೆ ಏನು ಇದಿಲ್ಲ. ಇವರು ಬಾರಿ ದೊಡ್ಡ ಮನುಷ್ಯರು, ಮುತ್ತಲಿ ಸಾಹೇಬ್ರು ಇದಾರಲ್ಲ, ಬಾರಿ ದೊಡ್ಡ ಮನುಷ್ಯರು. ಅವರು ಇಂಥವೆಲ್ಲ ಸೌರಾರ್ದು ಇಂಥದ್ದು ಮಾಡ್ತಾರೆ. ಹಳ್ಳಿ ಕಡೆ ಎಲ್ಲ ಅವ್ರದ್ದು ಹೆಸರೈತೆ. ಅಬ್ದುಲ್ ರಜಾಕ್ ಅಂತ ಅವ್ರದ್ದು ತುಂಬಾ ಹೆಸರು ಇದೆ, ಮಾಡ್ತಾ ಇದ್ದಾರೆ. ಏನೇನೋ ಹೇಳ್ಕೊಂಡು ಇವ್ರಿಗೆ ಯೂಟ್ಯೂಬ್ ನಾಗೆ ಎಲ್ಲ ಏನೇನೋ ಇಲ್ಲಿದೆಲ್ಲ ಹೇಳ್ಕೊಂಡು ಅವ್ರ ಹೆಸರು ಕೆಡಿಸ್ಬೇಕು ಅಂತ ಇವ್ರು ಉದ್ದೇಶ ಅಷ್ಟೇ. ಯಾರಿಗೆ? ಅಬ್ದುಲ್ ರಜಾಕ್ ಅವ್ರಿಗೆ. ನಾವು ಹುಟ್ಟಿರೋದೇ ನಮ್ಮ ಊರಲ್ಲಿ, ಅದೇ ಊರು, ಅವ್ರು ಹುಟ್ಟಿದ್ದು ಅದೇ ಊರು, ಅವಾಗ್ಲಿಂದಲೂ ನಮಗ್ ಪರಿಚಯ. ನನ್ನ ಹೆಸರು ಕೂಡ ಹೇಳ್ಯವ್ರೆ, ಅಸ್ಲಂ ಪಾಷಾ. ಇವರು ಇರ್ತಾರೆ, ಇವ್ರು ಎಲ್ಲ ಸೇರ್ಕೊಂಡು ಮೀಟಿಂಗ್ ಮಾಡ್ತಾರೆ ಅಂತ ಆ ತರ ಎಲ್ಲ ಹೇಳಿರ್ತಾರೆ. ಸುಳ್ಳು ಸರ್. ಸುಮ್ನೆ ಕೂತ್ಕೊಳ್ತೀವಿ ನಾವು, ಯಜಮಾನ್ರು ಇದಾರಂತ ನಾವೆಲ್ಲ ಬಂದು ಸೇರ್ಕೊಳ್ತೀವಿ, ಕೂತ್ಕೊಂತೀವಿ. ಈಗ ರೋಡ್ನಾಗ ಹೋಗೋರು ಯಾರನ್ನ ಪರಿಚಯ ಇದ್ದವರು ಅವರು ಬರ್ತಾರೆ, ಎಲ್ಲ ಕೂತ್ಕೊಂತೀವಿ, ಟೀಗಿ ಕುಡಿತೀವಿ, ಈ ತರ. ಸರ್, ನನ್ನ ಹೆಸರು ಅಬ್ದುಲ್ ಅಲೀಮ್ ಅಂತ, ನಾನು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ. ಈ ಒಂದು ಆಸ್ತಿ ಮಾಲೀಕರು ಏನಿದಾರಲ್ಲ, ಅವರು ಅಣ್ತಮ್ಮನ ನಾನು ನೋಡಿ. ಇಲ್ಲಿಂದ ಹಿಂದೆ ಕಾಣ್ತಾ ಇದೆಯಲ್ಲ, ಅಲ್ಲಿವರೆಗೂ ಸಹ ನಮ್ಮ ಒಂದು ತಾತ ಅವ್ರ ಆಸ್ತಿ ಇದು. ಆದ್ರೆ ಇದು ಪರ್ಟಿಕ್ಯುಲರ್ ನಾನು ನಿಂತಿರೋ ಜಾಗ ಇದೆಯಲ್ಲ, ಇದು ನಮ್ಮ ಚಿಕ್ಕಪ್ಪ ಅವರು ಅಬ್ದುಲ್ ಮುನಾಫ್ ಸಾಹೇಬರು ಓನಾಗಿ ಕೊಂಡ್ಕೊಂಡಿದ್ದಂತ ಜಾಗ. 79ರಲ್ಲಿ ಕೊಂಡ್ಕೊಂಡು 81ರಲ್ಲಿ ಅಲಿಲೇಷನ್ ಮಾಡಿಸಿದ್ರು. ಪಕ್ಕದ ಸರ್ವೆ ನಂಬರ್ 29 ಇದೆಯಲ್ಲ, ನಮ್ಮ ಫಾದರ್ ಅಬ್ದುಲ್ ರೌಫ್ ಸಾಹೇಬರು 1 ಎಕರೆ 17 ಗುಂಟೆ ಜಮೀನನ್ನ ಪರ್ಚೇಸ್ ಮಾಡ್ಕೊಂಡು ಅವರು ಅಲಿಲೇಷನ್ ಮಾಡಿ ಒಂದು ಇಂಡಸ್ಟ್ರಿನ ಸ್ಥಾಪನೆ ಮಾಡಿದ್ವಿ. ಅವರಿಬ್ರು ಅನ್ನೂತನವಾಗಿ ಇಂಡಸ್ಟ್ರಿನ ನಡೆಸ್ಕೊಂಡು ಹೋದ್ರು. ಆದ್ರೆ ಈ ಇಂಡಸ್ಟ್ರಿ ಸಿಕ್ಕಾಯ್ತು, KSFC ಹೋಯ್ತು. KSFC ಥ್ರೂ ಈ ತೌಸಿಫ್ ಪಾಷಾ, ಅಬ್ದುಲ್ ರಜಾಕ್ ಅವ್ರ ಮಗ ಏನ್ ತೌಸಿಫ್ ಪಾಷಾ ಇದನ್ನಲ್ಲ, ಆತ ಕೊಂಡ್ಕೊಂಡು ಜಮೀನ್ ಬಂದು ಸರ್ವೆಗೆ ಅಳತೆಗೆ ಹಾಕ್ತಾಗ ಸರ್ವೆ ಹದ್ಬಸ್ತಲ್ಲೂ ನಾವು ಇದ್ವಿ. ಗಡಿನ ಗುರ್ತು ಮಾಡಿದ್ರು ಸರ್ವೇರ್ ಬಂದು. ಆದ್ರೆ ಈತಾನು ನಮ್ಮ ಅಬ್ದುಲ್ ಸಲಾಂ ನಮ್ ಬ್ರದರೇ ಆಗ್ಬೇಕು, ಆತಾನು ಸಹ ಇಲ್ಲಿ ಇದ್ದ, ಅವನ್ ಮಗ ಅವ್ರು ಇದ್ರು ಇಲ್ಲ. ಅವರೆಲ್ಲ ನೋಡಿ ಎಲ್ಲ ಒಪ್ಕೊಂಡು ಹೋಗಿ, ನಾನು ಸಹ ಒಂದ್ಸತಿ ಮಧ್ಯ ಹೋಗಿದ್ದೆ ಅವ್ರ ಹತ್ರ ಮಾತಾಡಕ್ಕೆ. ಅಪ್ಪ ಇವೆಲ್ಲ ಯಾಕೆ ಕೋರ್ಟು ಕಚೇರಿನ ಇವೆಲ್ಲ ಬೇಡ, ಏನೋ ಅಮಿಕಬಲ್ ಆಗಿ ಹೋಗೋಣ. ನಮ್ ಅಪ್ಪಾರ ಅವತ್ಲಿಂದ ಇದರಲ್ಲಿ ಒಂದು 5-6 ಅಡಿ ಈ ಕಡೆಗೆ ಇದ್ದಾರೆ. ಆದ್ರೆ ಇವತ್ತು ಬೇಡ, ಒಂದು ಅಮಿಕಬಲ್ ಆಗಿ ಒಂದ್ 2-3 ಅಡಿ ನೀನು ಬಿಟ್ಕೊಂಡು ಅವರು ಇಟ್ಕೊಂಡು ಹೋಗೋಣ ಅಂತ ನಾನು ತಿಳಿ ಹೇಳ್ದೆ. ಅದಕ್ಕೆ ಆಯ್ತು ಕಣೋ ಅಂತ ಹೇಳಿ ಒಪ್ಕೊಂಡು 2 ಡೇಸ್ ಟೈಮ್ ತಗೊಂಡು ನನ್ನ ಹತ್ರ. ಆಮೇಲೆ 2 ಡೇಸ್ ಆದ್ಮೇಲೆ ನನ್ಗೇನು ಅವ್ರು ಉತ್ತರನೂ ಕೊಡ್ಲಿಲ್ಲ, ಮತ್ತೆ ಏನು ಮಾಡ್ಲಿಲ್ಲ. ಆದ್ರೆ ಸುಮ್ನೆ ನಮ್ಮ ಅಬ್ದುಲ್ ರಜಾಕ್ ಇದಾರಲ್ಲ, ಅವರು ಮುತುವಲ್ಲಿ ನಮ್ಮ ಊರಿಗೆ, ನಮ್ಮ ಖಾನ್ದಾನ್ನೇ ಮುತುವಲ್ಲಿಂದ ಬಂದಿರೋದು. ನಮ್ಮ ಫಾದರ್ 45 ಇಯರ್ ಮುತುವಲ್ಲಿ ಆಗಿದ್ರು. ತದನಂತರ ಈತ ಆಗಿದ್ದಾನೆ. ನಮ್ಮ ಒಂದು ಮನೆತನ ಒಂದು ನ್ಯಾಯಕ್ಕೋಸ್ಕರ ಒಂದು ಇದಕ್ಕೋಸ್ಕರ ಓಡಾಡ್ಕೊಂಡ್ ಬಂದಿರೋದು. ಬಡವ್ರ ಪರವಾಗಿ ನಿಂತಿರೋಂತಹ ಕುಟುಂಬ. ಯಾವ್ದೇ ಜಮೀನ್ ಕಬಳಿಕೆ ಮಾಡೋದಾಗಿರ್ಲಿ, ಯಾವ್ದೇ ಭೂ ಮಾಫಿಯಾ ಮಾಡೋದಾಗಿರ್ಲಿ, ನಾವಾಗ್ಲಿ ಅವರಾಗ್ಲಿ ಮಾಡಿದವರಲ್ಲ. ಇವ್ರು ಸುಮ್ನೆ ನಮ್ಮ ಮುತುವಲ್ಲಿ ಇದಾರಲ್ಲ, ಅವ್ರಿಗೆ ತೇಜೋವಧೆ ಮಾಡಿದ್ದಾರೆ. ಅವರ ಒಂದು ಇದಕ್ಕೆ ಮನ್ಸಿಗೆ ನೋವಂತ ಮಾಡಿದ್ದಾರೆ. ಈ ಒಂದು ಜಮೀನ್ ಏನಿದೆಯಲ್ಲ 37 ಕುಂಟೆ ಇದೆಯಲ್ಲ, ಇದಕ್ಕೆ ಕಾಂಪೌಂಡ್ ಮಾಡಕ್ ಅವರು ತೊಂದರೆ ಮತ್ತೊಂದು ಮಾಡ್ತಾ ಇದ್ದಾರೆ. ಅವರು ಅದು ಮಾಡ್ತಾ ಇರೋದು ಸರಿ ಇಲ್ಲ. ಇದು ಜಮೀನು ಅಲ್ಲಾನ ಜಮೀನ್, ಇದು ಜಮೀನು ಯಾರ್ದು ಅಲ್ಲ. ಇವತ್ತು ನಾನು ಇರ್ತೀನಿ, ನಾಳೆ ಇನ್ನೊಬ್ಬ ಇರ್ತಾನೆ. ಈ ಒತ್ತುವರಿ ಮಾಡೋಂಥದನ್ನ ನಾವು ಹೋಗಿ ದೇವ್ರಿಗೆ ಇದನ್ನ ನಾವು ಲೆಕ್ಕ ಕೊಡಕ್ಕೂ ಆಗಲ್ಲ. ಇರ್ಬೋದು, ಏನೇನೋ ಕೋಡು ಕಂಡೀಷನ್ಗಳು ಇರ್ಬೋದು. ಆದ್ರೆ ಏನ್ ಜಮೀನ್ 37 ಕುಂಟೆ ಅಳತೆನಲ್ಲಿ ಇದೆಯಲ್ಲ ಬಿಟ್ಬಿಟ್ಟು
ಎಲ್ಲಾರ ಜೊತೆ ಸೇರ್ಕೊಂಡು ಊರವ್ರ ಜೊತೆ ಸೇರ್ಕೊಂಡು ಎಲ್ಲರೂ ಒಂದಾಗಿ ಹೋಗ್ಬೇಕಂತ ಹೇಳಿ ನಾನು ಮನವಿ ಸರ್ ಅವ್ರಿಗೆ. ನನ್ನ ಮೇಲೆ ಏನು ಆತರ ಧಮಕಿ ಹಾಕಿಲ್ಲ ಸರ್. ನನ್ನ ಹಿಂದೆ ನನ್ನ ಒಂದು ಫ್ಯಾಕ್ಟ್ರಿಗೆ ಪೈಪ್ ನೀರು ಹೋಗುತ್ತೆ, ಆತನ ಮಗ ಮೊಹಮ್ಮದ್ ಸಯೀದ್ ಅನ್ನೋನು ಉದ್ದೇಶಪೂರ್ವಕವಾಗಿ JCB ತಗೊಂಡೋಗಿ ಆ ಪೈಪನ್ನ ಕಿತ್ತಾಕಿದ್ದ. ಈಗ ನಾವಿರುವಾಗ್ಲೇನೆ ನಮ್ಮ ಮಕ್ಳಿಗೆಲ್ಲ ಈ ತರ ಎಲ್ಲ ಇವನು ಧಮಕಿ ಮಾಡಿ ಈ ತರ ಎಲ್ಲ ಎದುರಿಸ್ತಾನ ಅಂತ ಹೇಳಿ ನಾನು ಅವನಿಗೊಂದು ರಿವರ್ಸ್ ಆದಂತಹ ಧಮಕಿ ಹಾಕಿದ್ದೀನಿ. ಈ ಪ್ರಾಪರ್ಟಿ ನಮ್ಮ ಅಪ್ಪ ನನಗೆ ಕೊಟ್ಟಿದ್ರು, ಈತ ಕೋರ್ಟಲ್ಲಿ ಹೋಗಿ ಈ ಪ್ರಾಪರ್ಟಿನ ದಕ್ಕಿಸ್ಕೊಂಡಿರೋದು. ನಮ್ಮ ಫಾದರ್ ನನಗೆ ಕೊಟ್ಟಿದ್ರು, ಹಂಗಾಗಿ ಆ ಒಂದು ಮಾತು ಹೇಳಿದ್ದೀನಿ ಸರ್ ನಾನು. ಹಂಗಂತ ಈ ಪ್ರಾಪರ್ಟಿ ಫೋನಲ್ಲಿ ನಾನು ಕರೆ ಮಾಡಿಲ್ಲ ಸರ್. ಆತ ಹೋಟೆಲ್ ಅಲ್ಲಿ ಇದಾನಲ್ಲ, ಆತನ್ ಕರೆದು ಹೇಳ್ದೆ, ನೋಡ ಅವ್ನಿಗೆ ಹೇಳು ಪೈಪ್ ಎಲ್ಲ ಕಿತ್ತಾಕಿದ್ದಾನೆ, ಇವೆಲ್ಲ ಮಾಡಬಾರ್ದು, ಅವೆಲ್ಲ ಮಾಡಂಗಿದ್ರೆ ನಮಗೂ ಮ್ಯಾನ್ ಪವರ್ ಮಾಡಕ್ ಬರುತ್ತೆ. ಈ ಕುರಿ ಸಾಕ್ತಾ ಇರೋದು ಇನ್ನೊಂದು ಮತ್ತೊಂದಕ್ಕೂ ನಾವು ತೊಂದರೆ ಕೊಡ್ತೀನಿ ಅಂತ ಡೈರೆಕ್ಟ್ ಆಗಿ ಕರೆದು ಹೇಳಿರೋದು. ಫೋನ್ ಕರೆ ಮಾಡಿ ನಾನೇನು ಅವನಿಗೆ ಧಮಕಿ ಹಾಕಿಲ್ಲ ಸರ್. ಬೊಮ್ಮನಹಳ್ಳಿ ನಂದು ದೊಡ್ಡರಂಗಯ್ಯ ಅಂತ. ನಾವು ಇಲ್ಲಿ ಕಂಡಂಗೆ ಗೇರಹಳ್ಳಿ ಒಳಗೆ ಮುತುವಲ್ಲಿ ಸಾಹೇಬರು ಅಂಥದ್ದೇನು ಮಾಡ್ತಾ ಇಲ್ಲ. ಆ ಸಲಾಂ ಸಾಹೇಬ್ರು ಎಂಬರು ಅವ್ರಿಗೆ ತೊಂದರೆ ಕೊಟ್ಕೊಂಡು ಜಾಗ ಬಿಡದಂಗೆ ಶೆಡ್ ಹಾಕ್ಕೊಂಡವ್ರೆ. ಅದು ನಾವು ಕುಂಡಿಸ್ಕೊಂಡು ತೀರ್ಮಾನ ಮಾಡಕ್ ಹೋದ್ವಿ, ಅವ್ರು ಯಾಕೆ ಒಪ್ಪಲಿಲ್ಲ. ಅದಕ್ಕೆ ಅವ್ರು ಕಾಂಪೌಂಡ್ ಅವ್ರು ಮಾಡ್ತಾರೆ. ನೈಟ್ ಬಂದ್ಬಿಟ್ಟು ಇದೆಲ್ಲ ಕೆಡವಿದ್ರಂತೆ, 110 ಕುರಿಗಳನ್ನ ಕಳವು ಮಾಡಿದಾರೆ ಅಂತ ಆರೋಪ ಮಾಡಿದ್ದಾರೆ. ನಾವು ಕುರಿ ಕದಿಯೋ ಅಂತ ಪ್ರವೃತ್ತಿನೂ ಅಲ್ಲ, ಅಂತ ನೆಸಸರಿನೂ ನಮ್ಗಿಲ್ಲ. ನಾವು ಸಾರ್ವಜನಿಕರಲ್ಲಿ ಹುಟ್ಟು ಬೆಳೆದಿರೋರು, ನಮ್ಗೆ ಒಳ್ಳೇದು ಕೆಟ್ಟದ್ದು ಚೆನ್ನಾಗಿ ಗೊತ್ತಿದೆ. ಅವರು ಅಸೂಯೆ ಪಟ್ಟ ಆರೋಪ ಹೇಳ್ತಾ ಇದ್ದಾರೆ. ವಿನಾಕಾರಣವಾಗಿ ಯಾವ್ದೋ ಒಂದು ಇದನ್ನ ಕರ್ಕೊಬಂದು ಸುಮ್ನೆ ಇದು ಮಾಡಿದ್ದಾರೆ ಅಷ್ಟೇ. ಯಾವ ವಿಚಾರವಾಗಿ ಇವರು ಈ ತರ ಆರೋಪ ಮಾಡ್ತಾರೆ? ಇದೇ 2 ಕುಂಟೆ ಒತ್ತುವರಿ ಆಗಿತ್ತು, ಸರ್ವೆ ರಿಪೋರ್ಟ್ ಅಲ್ಲಿ ಬಂದಿತ್ತು. 2 ಕುಂಟೆ ಒತ್ತುವರಿ ಮಾಡಿದ್ರು. ನೀವು ಪರ್ಚೇಸ್ ಮಾಡಿರೋದು? ನಾನು ಕ್ರಯದಾರ, ನಾನು ಖರೀದಿ ಮಾಡಿರೋದು. ಯಾವ ಆರೋಪ ಬಂದ್ಬಿಟ್ಟು ನೀವು ಒತ್ತುವರಿ ಮಾಡಿದ್ರೆ ಅದಕ್ಕೋಸ್ಕರ ಭೂಗಳ್ಳರು ಅಂತ ಹೇಳ್ಬಿಟ್ಟು ನಿಮ್ಮ ಆರೋಪ ಮಾಡ್ತಾರೆ. ಭೂಗಳ್ಳರು ಅಂತ ಹೇಳಿದ್ದಾರೆ. ನಾವು ಭೂಗಳ್ಳರು ಅಲ್ಲ, ಅವರ ಪ್ರವೃತ್ತಿ ತೋರಿಸಿದ್ದಾರೆ. ಅವರ ಪ್ರವೃತ್ತಿ ಅವ್ರು ತೋರಿಸಿದ್ದಾರೆ. ಆಕ್ಚುಲಿ ನಾನು ಖರೀದಿ ಮಾಡಿರೋರ್ನ ಭೂಗಳ್ಳ ಅಂತ ಹೇಳಿದ್ರೆ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಒಂದು 1/2 ಜನ ಖರೀದಿ ಮಾಡೋರು, ಅವರು ಭವಿಷ್ಯದಲ್ಲಿ ದುಡ್ದು ಖರೀದಿ ಮಾಡೋರೆಲ್ಲ ಭೂ ಮಾಫಿಯಾಗಳ, ಇಲ್ಲ ಭೂಗಳ್ಳರ, ಇಲ್ಲ ನಾನೇನಾದ್ರೂ ಸರ್ಕಾರಿ ಗೋಮಾಳ ಕದ್ದಿದ್ದೀನ. ಏನಾದ್ರು ಕದ್ದಿದ್ರೆ ದಾಖಲಾತಿ ಸಮೇತ ಮಾತಾಡಬೇಕು. ವಿನಾಕಾರಣವಾಗಿ ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ತಂದಿದ್ದಾರೆ. ಆಮೇಲೆ ನನ್ನ ತಂದೆ ಹೆಸರು ತೆಗೆದಿದ್ದಾರೆ, ಅದನ್ನೆಲ್ಲ ಮಾಡಿದ್ದಾರೆ. ಮಾನಹಾನಿ ಮೊಕದ್ದಮೆ ಹೂಡಬೇಕು ಅವರು ಅಂತ ಹೇಳಿ ತೀರ್ಮಾನ ಮಾಡ್ಕೊಂಡಿದೀವಿ ನಮ್ಮ ಕುಟುಂಬದವರು. ನಾನು ಬೆಂಗಳೂರು ವಾಸಿ ಹಮೀರ್ ವಾಸಿಯಾ ಅಂತ ಹೇಳಿ ಒಬ್ರಿದ್ರು, ನಂದಿ ಸಿಮೆಂಟ್ ಓನರು. ಅವ್ರ ಹತ್ರ ನಾನು ಪರ್ಚೇಸ್ ಮಾಡಿರೋದು 37 ಗುಂಟೆ. ನಾನು 37 ಗುಂಟೆಗೆ ಮಾತ್ರ ಅರ್ಹ. ನಾನು 37 ಗುಂಟೆಗೆ ಮಾತ್ರ ಫೆನ್ಸಿಂಗ್ ಮಾಡ್ಕೊಂತ ಇದ್ದೀನಿ. ನಾನು 37 ಗುಂಟೆ ಹದ್ಬಸ್ತಾಗಿದೆ, ಸರ್ವೆ ರಿಪೋರ್ಟ್ ಇದೆ, ADLR ರಿಪೋರ್ಟ್ ಇದೆ, ಎಲ್ಲಾ ಇದೆ. 2 ಗುಂಟೆ ಒತ್ತುವರಿ ಆಗಿದ್ರು. ಒತ್ತುವರಿಯಲ್ಲಿ ಅವರು ಸಮಾಗಮ ಸರ್ವೆ ಮಾಡುವಾಗ, ಹದ್ಬಸ್ತ್ ಮಾಡುವಾಗ ಅವರು ಮುಂದೆಗಡೆ ಹಾಜರಿದ್ದು ಅವರ ಮಗ ಅಬ್ದುಲ್ ಸಲಾಂ ಅವರ ಮಗ ಸಯೀದ್ ಹಾಜರಿದ್ದು ಸಹಿ ಹಾಕಿಲ್ಲ. ಸರ್ವೆ ರಿಪೋರ್ಟ್ ಅಲ್ಲಿ ಸಹಿ ಹಾಕಿಲ್ಲ. ಸರ್ವೆ ಮಾಡುವಾಗ ಹಾಜರಿದ್ದು ಅವ್ರ ಸರ್ವೆ ರಿಪೋರ್ಟ್ನವ್ರು ಕಲ್ಲು ಎಲ್ಲೆಲ್ಲಿ ಉಣ್ಬೇಕು ಅಲ್ಲೆಲ್ಲಿ ಇದ್ದು ಅವನು ನನ್ನ ಜೊತೆಗಿದ್ದ. ಹೀಗಿದ್ದು ಇದನ್ನ ಭೂಮಾಫಿಯಾ ಅಂತ ಹೇಳ್ತಾರೆ. ನೈಟ್ ಬಂದು ಕೆಡವಿದ್ದೀರಾ? ಏನಕ್ಕೆ ಸರ್ ಅಂತ ನೆಸೆಸಿಟಿ? ಖರೀದಿ ಮಾಡಿರೋನಿಗೆ ನನ್ನ ಅಂತ ಇದ್ ಮಾಡ್ಕೊಳ್ಳೋ ಅಂತದೇನು ಇಲ್ಲ. ಅಂತ ನೆಸೆಸಿಟಿ ನಮ್ಗೇನು ಬಂದಿಲ್ಲ. ನಾವು ಬೆಳಿಗ್ಗೆನೆ ಪಾಯ ಕಟ್ಟಿರೋದು, ನಾವು ಮಾಡಿದೀವಿ. ನೈಟು ಮಾಡಿಲ್ಲ, ಏನು ಮಾಡಿಲ್ಲ. ಅವೆಲ್ಲ ಎಲಿಗೇಷನ್. ಯಾವ ರೆಸ್ಟೋರೆಂಟ್ ಇರ್ತೈತೆ ಸರ್? ಯಾವ ರೆಸ್ಟೋರೆಂಟು ಇಲ್ಲ, ಯಾವ ದಾಖಲಾತಿನೂ ಇಲ್ಲ ಅವ್ರ ಹತ್ರ ರೆಸ್ಟೋರೆಂಟ್ ಇದೆ ಅಂತ. ರೆಸ್ಟೋರೆಂಟ್ ಅಂದ್ರೆ ನಾವೇನ್ ನೋಡಿಲ್ವಾ? ಯಾವ್ದನ್ನ ಪೆಟ್ಟಿಗೆ ಅಂಗಡಿ ಇಕ್ಕೊಬಿಟ್ಟು 5 ಸ್ಟಾರ್ ಹೋಟೆಲ್ ಅಂದ್ಬಿಟ್ಟು ಅದನ್ನ ಯಾರ ರೆಸ್ಟೋರೆಂಟ್ ಅಂತಾರ? ಯಾರ ಅಮಾಯಕರು ಯಾರು ಇಲ್ಲ ಈಗ, ಎಲ್ಲ ಎಜುಕೇಟೆಡ್ ಪರ್ಸನ್. ಸರ್, ಕುರಿ ವಿಚಾರದಲ್ಲಿ ಹೇಳ್ತಾ ಇದೀನಲ್ಲ, ಅವೆಲ್ಲ ಮಾತು ಸತ್ಯಕ್ಕೆ ದೂರವಾದ ಮಾತು ಮಾತಾಡ್ತಾರೆ. ಕುರಿಗಳೆಲ್ಲ ನೀವೇ ಇದೆ ಸರ್, ವಿಡಿಯೋ ಕೊಡ್ತೀನಿ. ಕುರಿ ತುಂಬ್ಕೊಂಡು ಹೋಗಿದ್ದಾರೆ ಅವರು, ಅವರೇ ತುಂಬ್ಕೊಂಡು ಹೋಗಿದ್ದಾರೆ ಅಂತ ಸರ್. ವಿಡಿಯೋ ಕೊಡ್ತೀನಿ, ಆಟೋ ನಂಬರ್ ಕೊಡ್ತೀನಿ, ಅವ್ರು ತುಂಬ್ಕೊಂತ ಇರೋ ಫೋಟೋಗಳು ಇದೆ, ವಿಡಿಯೋ ಮಾಡಿದೀನಿ, ವಿಡಿಯೋ ಮಾಡಿಸಿದೀವಿ. ಅವ್ರು ತುಂಬ್ಕೊಂಡು ಹೋಗಿ ಇಲ್ಲ ಸಲ್ಲದ ಆರೋಪಗಳು ನನ್ನ ಮೇಲೆ ಹಾಕಿದ್ದಾರೆ. ಆಮೇಲೆ ನನ್ನ ಕುಟುಂಬ ಸದಸ್ಯರು ಇಲ್ಲಿ ಬಂದು ಕೂತ್ಕೊಂತಾರೆ. ಸರ್, ನನ್ನ ಪರ್ಚೇಸರು, ನನ್ನ ರಕ್ತ ಸಂಬಂಧಿಗಳು ಬರ್ತಾರೆ. ನಮ್ಮ ಚಿಕ್ಕಪ್ಪ ಅಬ್ದುಲ್ ಅಲೀಂ ಮೇಲೆ ಮಾತಾಡಿದ್ದಾರೆ, ಶಾಹಿದ್ ಮೇಲೆ, ಅವರ ಮಗ ಶಾಹಿದ್ ಮೇಲೆ ಮಾತಾಡಿದ್ದಾರೆ. ಗ್ರಾಮ ಪಂಚಾಯತಿ ಅಧ್ಯಕ್ಷ ನನ್ನ ಸ್ನೇಹಿತ, ನಾನು ಅವನು ಕ್ರಿಕೆಟ್ ಆಡಿ ಬೆಳೆದಿರೋದು. ಅವ್ನು ಬರ್ತಾನೆ, ಸುಹೇಲು ಅಧ್ಯಕ್ಷರು, ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಓಬಳಾಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸುಹೇಲು ನನ್ ಜೊತೆ ಆಡಿ ಬೆಳೆದಿರೋದು ಕ್ರಿಕೆಟ್. ನನ್ನ ಸ್ನೇಹಿತ ತಾಂಡಿದ್ದಾನೆ ಅಂತ ಬರ್ತಾನೆ.
ಆಮೇಲೆ ನಾನು ಪರ್ಚೇಸರು ತೌಸಿಫ್ ಪಾಷಾ GR, ಅಬ್ದುಲ್ ರಜಾಕ್ ಸನ್ನಾಫ್. ನನ್ನ ತಂದೆ ಬರ್ದಿದ್ದು ಇನ್ಯಾರಿಗೆ ಬರ್ಬೇಕಿಲ್ಲಿ? ಯಾರು ಬರ್ಬೇಕು? ನನ್ನ ತಂದೆ ಬರ್ತಾರೆ, ನನ್ನ ಚಿಕ್ಕಪ್ಪ ರಕ್ತ ಸಂಬಂಧಿ ಅವರೆಲ್ಲ ಬರ್ತಾರೆ. ಇಲ್ಲ ಸಲ್ಲದ ಆರೋಪ ಮಾಡಿದ್ದಾನೆ ಆತ ಅಬ್ದುಲ್ ಸಲಾಂ. ಮತ್ತೆ ಅವ್ರ ಮಗಳು ಮಾತೆತ್ತಿರ್ ವಿಡಿಯೋ ಹಿಡ್ಕೊಂಡು ಬರ್ತಾರೆ. ಅವ್ರ ಮಗಳು ಹೆಣ್ಮಕ್ಳಿಗೆಲ್ಲ ಗುರಾಯಿಸೋದು ಎಲ್ಲ ಮಾಡಿ ರೀ, ಹೆಣ್ಮಕ್ಳ ಗುರಾಯಿಸಕ್ ನಾನ್ ಯಾಕೆ ಹೋಗ್ಲಿ? ಲಾಂಗು ಮಚ್ಚು ನಾನ್ ಯಾಕೆ ತಗೊಂಡ್ ಹೋಗ್ಲಿ? ಪೈಪ್ ಹಿಡ್ಕೊಂಡು ನೀರ್ ಹಿಡಿಯಕ್ ಬೇಡವಾ ನಾನು? ನನ್ ಕಾಂಪೌಂಡ್ಗೆ, ನನ್ ಮನೆ ಕಾಂಪೌಂಡ್ಗೆ ನಾನ್ ನೀರ್ ಹಿಡಿಯೋದ್ ಬೇಡವಾ? ಇನ್ಯಾರನ್ನ ಬರ್ತಾರ ಬೇರೆ ಊರಿಂದ? ಆಮೇಲೆ ಇನ್ನೊಂದ್ ಹೇಳ್ತೀನಿ ಕೇಳಿ, ಆ ಹೆಣ್ಮಗಳು ಮಾಡಿದಾರಲ್ಲ ನನ್ ಮೇಲೆ ಅಲಿಗೇಷನ್, ಸಂಬಂಧದಲ್ಲಿ ಅಕ್ಕ ಆಗ್ಬೇಕು ಅವಳು ದೊಡ್ಡವಳು, ಇನ್ನಿಬ್ರು ತಂಗಿದೀರಾಗ್ಬೇಕು. ಇನ್ ಹೇಗೆ ಹೇಳಿ ನೀವೇ ಗುರಾಯಿಸಕ್ಕಾಗತ್ತಾ? ಅಕ್ಕ ತಂಗಿದಿರ್ಗೆ ಯಾರನ್ನ ಗುರಾಯಿಸ್ತಾರ? ಅವ್ರಿಗಂತೂ ಸಂಬಂಧದ ಅರಿವಿಲ್ಲ, ಕಾಮನ್ ಸೆನ್ಸ್ ಅನ್ನೋದೇ ಇಲ್ಲ ಅವ್ರಿಗೆ. ಸಂಬಂಧದ ದೂರ ವಿಚಾರ. ಅವ್ರು ನಮಗ್ ಸಂಬಂಧಿಕರು, ನಮ್ ದೊಡ್ಡಪ್ಪನ ಮಕ್ಳು ಅವರು, ದೊಡ್ಡ ಮಗಳು. ಮತ್ತೆ ಅವ್ರು ಸಯೀದ್ ಅನ್ನೋನಿದಾನಲ್ಲ, ಅವನು ನನ್ನ ತಮ್ಮ, ನಾನು ದೊಡ್ಡವನ್ 3 ತಿಂಗಳವನು. ಸುಮ್ನೆ ಇಲ್ಲ ಸಲ್ಲದ ಆರೋಪ ಮಾಡಿ ನನ್ನ ತಂದೆ ಮೇಲೆ ಇಲ್ಲ ಸಲ್ಲದ ಆರೋಪ, ಭೂ ಮಾಫಿಯಾ ಅಂತೆ ನಾನು. ನನ್ನ ತಂದೆ ಮೇಲೆ ಆರೋಪ ಇರೋದನ್ನ ನೀವು ಗ್ರಾಮಸ್ಥರಿಗೆ ಕೇಳಿ, ನೀವು ಏನು ಅವರ ಅಹವಾಲೆ ತಿಳ್ಕೊಳ್ಳಿ. ನನ್ನ ತಂದೆ ಬಗ್ಗೆ ನಾನೇ ಕ್ಲಾರಿಟಿ ಕೊಟ್ಟೆ, ಅದು ಸಮಂಜಸವಾದ ವಸ್ತು ಅಲ್ಲ. ನನ್ನ ತಂದೆ ವಿಚಾರವಾಗಿ ಅವರು ಗ್ರಾಮಸ್ಥರಿಗೆ ನೀವು ಕ್ವಶನ್ ಕೇಳ್ಕೊಳ್ಳಿ. ಇವಾಗ ಅವ್ರ ಆರೋಪ ಬಂದ್ಬಿಟ್ಟು ನಮ್ಮ ಜಮೀನಿನ ಒತ್ತುವರಿ ಮಾಡಿದ್ದಾರೆ ಅಂತ ಅವ್ರ ಆರೋಪ ಹೇಳ್ತಾ ಇದಾರೆ. ಸರ್, ಸರ್ವೆ ರಿಪೋರ್ಟ್ ಇದೆ. ಅವ್ರ ಜಮೀನು ಒತ್ತುವರಿ ಮಾಡೋದಕ್ಕೆ ನಾವೇನಕ್ಕೆ ಹೋಗೋಣ? ನೋಡಿ ಸರ್, ಇದು ಸರ್ವೆ ರಿಪೋರ್ಟ್, ADLR ರಿಪೋರ್ಟ್, ಗೌರ್ಮೆಂಟ್ ಸರ್ವೆ ಮಾಡಿದ್ದಾರೆ. 2 ಕುಂಟೆ ಒತ್ತುವರಿ ಅಂತ ಕ್ಲಿಯರ್ ಆಗಿ ಬರ್ದಿದ್ದಾರೆ. ಸರ್ವೆಗೆ ಹಾಜರಿದ್ದು ಸರ್ವೆಗೆ ಸಹಿ ಹಾಕಿಲ್ಲ. ನೋಡಿ ಸರ್, ಇದು ಇನ್ನೊಂದು ನಂದು. ನೋಡಿ ಸರ್, ಈ ಖಾತಾ ಕೋರ್ಟ್ ಹೋಗಿದಾರಲ್ಲ ಅವರು. ಸರ್, ಕೋರ್ಟ್ ಅಲ್ಲಿ ಅವರು 25 ಕುಂಟಾಸ್ ಇದೆ, ಅವ್ರಿಗೆ ಡಿಗ್ರಿ ಆಗಿದೆ. ಆಕ್ಚುಲಿ ಅದು ಅಬ್ದುಲ್ ರೌಫ್, ಅಬ್ದುಲ್ ಮುನಾಫು ನಮ್ ತಾತದಿರು. ನಮ್ ದೊಡ್ಡ ತಾತ ಅಬ್ದುಲ್ ರೌಫ್, ನನ್ನ ಸ್ವಂತ ತಾತ ಅಬ್ದುಲ್ ಮುನಾಫ್, ಅವರೆಲ್ಲ ಬ್ರದರ್ಸ್, ಅಣ್ಣ ತಮ್ಮಂದಿರು. ಆ ಕಾಲದಲ್ಲಿ ಅವರು 5 ಅಡಿ ಕಟ್ಕೊಂತೀನಿ ತಮ್ಮ ಅಂತ ಕೇಳಿದಾಗ, ನಮ್ ತಾತ ತಮ್ಮ ಆಗಬೇಕು, ನಮ್ ತಾತ ಕಟ್ಕಳಿ ಅಣ್ಣ ಅಂತ ಹೇಳಿದ್ದಾರೆ. ಆ ಟೈಮಲ್ಲಿ ಸರ್ವೆ ಏನ್ ಮಾಡ್ಸಿರ್ಲಿಲ್ವಲ್ಲ. ಈಗ ನಾನು ಅಮೀರ್ ವಾಸಿಯ ಹತ್ರ ಖರೀದಿ ಮಾಡಿದ್ಮೇಲೆ ಸರ್ವೆ ಕಟ್ಟಿದೆ, ಹದ್ಬಸ್ತು ಕಟ್ಟಿದೆ. ಸರ್ವೆ ಮಾಡೋವಾಗ ಆ ಜಾಗನ 2 ಕುಂಟೆ ಒತ್ತುವರಿ ಅಂತ ಬರ್ದ್ರು. ಅವ್ರ ಮಗ ಅಬ್ದುಲ್ ಸಲಾಂ, ಅವ್ರ ಮಗ ನನ್ನ ಜೊತೆಗೆ ಇದ್ದು ಸರ್ವೆಗೆ ಹಾಜರಿದ್ದ. ಅವನೇ ಕಲ್ಲುಣವಾಗಿ ಜೊತೆಗೆ ಇದ್ದ.